ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಕೂಡ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ BA 2ನೇ ತರಗತಿ ಸೆಮಿಸ್ಟರ್ನ ಸಮಗ್ರ ಅರ್ಥಶಾಸ್ತ್ರ ಈ ಒಂದು ಆನ್ಲೈನ್ ತರಗತಿಗೆ ಆತ್ಮೀಯವಾದ ಸ್ವಾಗತ. ನಾನು ಶ್ರೀ ವಿಜಯಕುಮಾರ್ ಮಲ್ಲಿಕಾರ್ಜುನ ಮಠ್, ಅರ್ಥಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು BD. ಆತ್ಮೀಯ ವಿದ್ಯಾರ್ಥಿಗಳೇ, 2020-21ರಿಂದ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ BA ತರಗತಿಗಳಿಗೆ CBCS ಅಂದರೆ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಈ ಒಂದು ಹೊಸ ವಿಧಾನದಲ್ಲಿ ಪಠ್ಯಕ್ರಮವನ್ನು ಪರಿಷ್ಕರಿಸಿರುತ್ತದೆ. ಅದರ ಪ್ರಕಾರ ತಾವೀಗಾಗಲೇ ಮೊದಲನೇ ಸೆಮಿಸ್ಟರ್ನಲ್ಲಿ ಮೈಕ್ರೋ ಎಕನಾಮಿಕ್ಸ್ ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರ ಎನ್ನುವ ಪೇಪರಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದ ಕುರಿತಾಗಿ ತಾವು ಅಭ್ಯಾಸ ಮಾಡಿರುತ್ತೀರಿ. ಇನ್ನು 2ನೇ ಸೆಮಿಸ್ಟರ್ಗೆ ಮ್ಯಾಕ್ರೋ ಎಕನಾಮಿಕ್ಸ್ ಸಮಗ್ರ ಅರ್ಥಶಾಸ್ತ್ರ ಎನ್ನುವ ಒಂದು ಪೇಪರನ್ನು ಇಡಲಾಗಿದೆ. ಇಲ್ಲಿ ತಾವು ಸಮಗ್ರ ಅರ್ಥಶಾಸ್ತ್ರದ ವಿವಿಧ ಪರಿಕಲ್ಪನೆಗಳ ಕುರಿತಾಗಿ ತಾವು ಅಭ್ಯಾಸ ಮಾಡಲಿದ್ದೀರಿ. ಮೊದಲಿಗೆ ಹೆಚ್ಚಿನ ಒಂದು ಸಮಯವನ್ನು ತೆಗೆದುಕೊಳ್ಳಾರದೆ ನಾವು ನೇರವಾಗಿ ಈ ಸಿಲೆಬಸ್ನಲ್ಲಿ ಇರುವಂತಹ ಮುಖ್ಯ ಟಾಪಿಕ್ಗಳನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ. ಇವತ್ತಿನ ಒಂದು ಸೆಷನ್ನಲ್ಲಿ ನಾನು ನಿಮಗೆ ಈ ಸಮಗ್ರ ಅರ್ಥಶಾಸ್ತ್ರ ಇದರ ಅರ್ಥ ಮತ್ತು ವ್ಯಾಖ್ಯೆಗಳನ್ನು ತಿಳಿಸಿಕೊಡಲಿದ್ದೇನೆ. ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಿ ಆನ್ಲೈನ್ ಕ್ಲಾಸ್ ಆಫ್ BA second semester coming under Rani Chennamma University, Belagavi. I am your professor Vijayakumar Mallikarjun Math, working in Government First Grade College, BD, Taluk, Khanapur. Dear students, as you all know, the Rani Chennamma University, Belagavi has introduced choice-based credit system from the year 2020 and 21 across the streams. So according to the CBCS, for BA students studying economics, in the first semester you have microeconomics that you have already studied. In the second semester you have another paper on macroeconomics. So here you will study about the various concepts of macroeconomics. So I am today in the first session, first unit, that is Introduction to Macroeconomics. In the first chapter, in today's session, I am going to discuss about the meaning and definition of macroeconomics. Dear students, as you all know, the subject of economics has been divided into two parts for the sake of study. There is one is microeconomics and second one is macroeconomics. So what is microeconomics? You already know it, and now it is time to know the meaning of macroeconomics. So this is micro and macro. The names were first introduced by Professor Ragnar Frisch in the year 1920. So the English word macro has been derived from Greek word makros, which means big or large. So macroeconomics is a branch of economics that studies the behavior and performance of an economy as a whole. So macroeconomics doesn't concentrate on individual units,
but it is a study of the economy as a whole. It focuses on the aggregate changes in the economy, that is, the changes in the aggregate economic variables such as unemployment or the employment level, growth rate, gross domestic product, inflation, etc. So the main focus of macroeconomic study is to verify the changes in the aggregate economic variables and also the issues which pertains to the economy as a whole. So now let us see the definition of macroeconomics. ಆತ್ಮೀಯ ವಿದ್ಯಾರ್ಥಿಗಳೇ, ತಾವೆಲ್ಲ ಈಗಾಗಲೇ ತಿಳಿದಿರುವ ಹಾಗೆ ಅರ್ಥಶಾಸ್ತ್ರವನ್ನು ನಾವು ಎರಡು ವಿಧಾನಗಳಾಗಿ ಅಭ್ಯಸಿಸುತ್ತೇವೆ. ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ, ಮತ್ತೊಂದು ಸಮಗ್ರ ಅರ್ಥಶಾಸ್ತ್ರ. ಸೂಕ್ಷ್ಮ ಅರ್ಥಶಾಸ್ತ್ರದ ಕುರಿತಾಗಿ ತಾವು ಈಗಾಗಲೇ ಅಭ್ಯಾಸ ಮಾಡಿರುತ್ತೀರಿ. ಈಗ ಸಮಗ್ರ ಅರ್ಥಶಾಸ್ತ್ರ ಎಂದರೆ ಏನು, ಸಮಗ್ರ ಅರ್ಥಶಾಸ್ತ್ರದ ಪದದ ಅರ್ಥ ಏನು ಅನ್ನೋದನ್ನು ತಿಳಿದುಕೊಳ್ಳೋಣ. ಈ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಎನ್ನುವ ಹೆಸರುಗಳನ್ನು ಮೊಟ್ಟಮೊದಲ ಬಾರಿಗೆ ಪ್ರೊಫೆಸರ್ ರ್ಯಾಗ್ನರ್ ಫಿಚ್ ರವರು 1920ರಲ್ಲಿ ಪರಿಚಯಿಸಿದರು. ಸೊ ಈ ಮ್ಯಾಕ್ರೋ ಎನ್ನುವ ಇಂಗ್ಲಿಷ್ ಪದ ಗ್ರೀಕ್ ಭಾಷೆಯ ಮ್ಯಾಕ್ರೋಸ್ದಿಂದ ಬಂದಿರುವುದಾಗಿರುತ್ತದೆ. ಸೊ ಮ್ಯಾಕ್ರೋಸ್ ಅಂದರೆ ದೊಡ್ಡದು ಅಥವಾ ವಿಶಾಲ ಎಂದು ಅರ್ಥವಾಗುತ್ತದೆ. ಸೊ ಹಾಗಾಗಿ ಸಮಗ್ರ ಅರ್ಥಶಾಸ್ತ್ರ ಸಣ್ಣ ಅಥವಾ ಚಿಕ್ಕ ಅಥವಾ ವೈಯಕ್ತಿಕ ಘಟಕಗಳ ಮೇಲೆ ಕೇಂದ್ರೀಕರಿಸದೆ ಇಡೀ ಅರ್ಥವ್ಯವಸ್ಥೆಗೆ ಸಂಬಂಧಿಸಿದ ಆರ್ಥಿಕ ಚಲಗಳನ್ನು ಕುರಿತು ಅಭ್ಯಸಿಸುತ್ತದೆ. ಅರ್ಥಶಾಸ್ತ್ರವು ಸಮಗ್ರ ಅರ್ಥಶಾಸ್ತ್ರವು ಅರ್ಥಶಾಸ್ತ್ರದ ಒಂದು ಶಾಖೆಯಾಗಿರುತ್ತದೆ ಮತ್ತು ಇಡೀ ಅರ್ಥವ್ಯವಸ್ಥೆಯ ಕಾರ್ಯನಿರ್ವಹಣೆಯ ಕುರಿತಾಗಿ ಅದು ಪರಿಶೀಲಿಸುತ್ತದೆ. ಅಂದರೆ ಒಂದು ಇಡೀ ಅರ್ಥವ್ಯವಸ್ಥೆಯನ್ನು ಒಟ್ಟಾರೆಯಾಗಿ ಅಭ್ಯಸಿಸುವುದೇ ಅದು ಸಮಗ್ರ ಅರ್ಥಶಾಸ್ತ್ರ ಎಂದು ಕರೆಸಿಕೊಳ್ಳುತ್ತದೆ. ಉದಾಹರಣೆಗೆ ನಾವು ಒಂದು ಅರಣ್ಯವನ್ನು ಅಭ್ಯಸಿಸಲು ಹೋದಾಗ ಆ ಅರಣ್ಯದಲ್ಲಿರುವ ಪ್ರತಿಯೊಂದು ಮರದ ಬಗ್ಗೆ ವೈಯಕ್ತಿಕವಾಗಿ ನಾವು ಗಮನಿಸದೆ ಇಡೀ ಅರಣ್ಯವನ್ನು ಒಟ್ಟಾರೆಯಾಗಿ ಅದರ ಗುಣಲಕ್ಷಣಗಳು ಏನು ಅನ್ನೋದರ ಕುರಿತಾಗಿ ನಾವು ಅಭ್ಯಾಸ ಮಾಡಿದರೆ ಅದು ಸಮಗ್ರ ಅರ್ಥಶಾಸ್ತ್ರವಾಗುತ್ತದೆ. ಅದೇ ರೀತಿ ಒಂದು ಅರ್ಥವ್ಯವಸ್ಥೆಯನ್ನು ಇಡಿಯಾಗಿ ಅಭ್ಯಾಸ ಮಾಡುವುದೇ ಅದು ಸಮಗ್ರ ಅರ್ಥಶಾಸ್ತ್ರ ಅಥವಾ ಸಮಗ್ರ ಆರ್ಥಿಕ ಪರಿಶೀಲನೆ ಎಂದು ಕರೆಸಿಕೊಳ್ಳುತ್ತದೆ. ಸಮಗ್ರ ಆರ್ಥಿಕ ವಿಶ್ಲೇಷಣೆಯು ಮುಖ್ಯವಾಗಿ ಒಂದು ಅರ್ಥವ್ಯವಸ್ಥೆಯ ಸಮಗ್ರ ಆರ್ಥಿಕ ಚಲಕಗಳಾದಂತಹ ಉದ್ಯೋಗದ ಮಟ್ಟ, ನಿರುದ್ಯೋಗದ ಮಟ್ಟ, ರಾಷ್ಟ್ರೀಯ ಆದಾಯದ ಮಟ್ಟ, ಹಣದುಬ್ಬರ, ಸಾಮಾನ್ಯ ಬೆಲೆ ಮಟ್ಟ, ಇವುಗಳಲ್ಲಿ ಆದಂತಹ ಬದಲಾವಣೆಗಳನ್ನು ಅದು ಪರಿಶೀಲಿಸುತ್ತದೆ. Dear students, now let us see the important definitions of macroeconomics. According to Balding, macroeconomic theory is that part of economics which studies the overall averages and aggregates of the system. So according to Edward Shapiro, macroeconomics deals with the functioning of the economy as a whole. So after going through these two important definitions of macroeconomics, we can say that the macroeconomics studies the aggregate economic variables such as national income level, employment level, unemployment level, inflation rate, aggregate demand, aggregate supply, so etc. So we can say that
if we want to study the forest, so in the macroeconomics approach, we study the forest as a whole, but not about individual trees in the forest. So if you concentrate an individual, each and every trees in the forest, it is called microeconomics. But in the macroeconomic approach, in the macroeconomic study, we doesn't concentrate on the individual trees in the forest, but forest as a whole. So the macroeconomic analysis doesn't concentrate on individual units, but it studies the changes in the aggregate economic variables and the issues that pertains to the economy as a whole. So the macroeconomics analyzes general equilibrium condition of the economy and also explains about how the level of national income, employment, rate of interest, investment are determined, and what are the factors that contribute to bring about changes in these variables, and also what is the relationship between these variables. So this is the meaning and definition of macroeconomics. ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ನಾವು ಸಮಗ್ರ ಅರ್ಥಶಾಸ್ತ್ರದ ವ್ಯಾಖ್ಯೆಗಳನ್ನು, ಪ್ರಮುಖವಾದ ವ್ಯಾಖ್ಯೆಗಳನ್ನು ನೋಡೋಣ. ಇಲ್ಲಿ ಬೌಲ್ಡಿಂಗ್ ಎನ್ನುವ ಒಬ್ಬ ಅರ್ಥಶಾಸ್ತ್ರಜ್ಞರು ತಮ್ಮದೇ ಆಗಿರುವಂಥ ವ್ಯಾಖ್ಯೆಯನ್ನು ನೀಡಿರುತ್ತಾರೆ. ಸೊ ಬೌಲ್ಡಿಂಗ್ ಅವರ ಪ್ರಕಾರ ಮ್ಯಾಕ್ರೋ ಎಕನಾಮಿಕ್ ಥಿಯರಿ ಈಸ್ ದ್ಯಾಟ್ ಪಾರ್ಟ್ ಆಫ್ ಎಕನಾಮಿಕ್ಸ್ ವಿಚ್ ಸ್ಟಡೀಸ್ ದಿ ಓವರಾಲ್ ಎವರೇಜಸ್ ಆ್ಯಂಡ್ ಅಗ್ರಿಗೇಟ್ಸ್ ಆಫ್ ದ ಸಿಸ್ಟಮ್. ಅಂದರೆ ಒಂದು ಅರ್ಥವ್ಯವಸ್ಥೆಯ ಒಟ್ಟಾರೆ ಸರಾಸರಿ ಅಂಶಗಳನ್ನು, ಅಂದರೆ ಸಮಗ್ರ ಆರ್ಥಿಕ ಚಲಗಳನ್ನು ಕುರಿತು ಅಭ್ಯಸಿಸುವ ಅರ್ಥಶಾಸ್ತ್ರದ ಒಂದು ಭಾಗವಾಗಿದೆ ಎಂದು ಹೇಳಿರುತ್ತಾರೆ. ಅದೇ ರೀತಿ ಎಡ್ವರ್ಡ್ ಶಾಪಿರೋ ಎನ್ನುವ ಅರ್ಥಶಾಸ್ತ್ರಜ್ಞರ ಪ್ರಕಾರ ಮ್ಯಾಕ್ರೋ ಎಕನಾಮಿಕ್ಸ್ ಡೀಲ್ಸ್ ವಿತ್ ದಿ ಫಂಕ್ಷನಿಂಗ್ ಆಫ್ ದ ಎಕನಾಮಿ ಆ್ಯಸ್ ಎ ಹೋಲ್. ಅಂದರೆ ಶಾಪಿರೋರವರ ಪ್ರಕಾರ ಒಂದು ಅರ್ಥವ್ಯವಸ್ಥೆಯ ಒಟ್ಟಾರೆ ಕಾರ್ಯಾಚರಣೆಯ ಕುರಿತಾಗಿ ವಿವರಿಸುವುದೇ ಸಮಗ್ರ ಅರ್ಥಶಾಸ್ತ್ರವಾಗಿರುತ್ತದೆ. ಸೊ ಈ ವ್ಯಾಖ್ಯೆಗಳನ್ನು ನೋಡಿದ ನಂತರ ನಾವು ಹೇಳ್ಬೋದು, ಸಮಗ್ರ ಅರ್ಥಶಾಸ್ತ್ರವು ಮುಖ್ಯವಾಗಿ ಸಮಗ್ರ ಆರ್ಥಿಕ ಚಲಗಳನ್ನು ಕುರಿತಾಗಿ ಅಭ್ಯಸಿಸುತ್ತದೆ. ಈ ಸಮಗ್ರ ಆರ್ಥಿಕ ಚಲಗಳಂತಂದರೆ ಅದು ರಾಷ್ಟ್ರೀಯ ಆದಾಯದ ಮಟ್ಟ ಇರ್ಬೋದು, ಉದ್ಯೋಗದ ಮಟ್ಟ, ಬಡ್ಡಿ ದರ, ಹೂಡಿಕೆ ದರ, ಅಲ್ಲದೆ ಒಟ್ಟು ಬೇಡಿಕೆ, ಒಟ್ಟು ಪೂರೈಕೆ, ಸಾಮಾನ್ಯ ಬೆಲೆ ಮಟ್ಟ, ಈ ರೀತಿ ಹಲವಾರು ಸಮಗ್ರ ಆರ್ಥಿಕ ಚಲಗಳಲ್ಲಿನ ಬದಲಾವಣೆಗಳು ಹಾಗೂ ಆ ಬದಲಾವಣೆಗೆ ಕಾರಣಗಳು ಯಾವುವು, ಅವುಗಳ ಪರಿಣಾಮಗಳೇನು, ಈ ರೀತಿ ಇಡೀ ಒಂದು ಅರ್ಥವ್ಯವಸ್ಥೆಗೆ ಸಂಬಂಧಿಸಿದಂತಹ ಅಂಶಗಳನ್ನು ಕುರಿತು ಅಭ್ಯಸಿಸುವುದೇ ಅದು ಸಮಗ್ರ ಅರ್ಥಶಾಸ್ತ್ರ ಎಂದು ಕರೆಸಿಕೊಳ್ಳುತ್ತದೆ. ಈ ಸಮಗ್ರ ಅರ್ಥಶಾಸ್ತ್ರ ಸಾಮಾನ್ಯ ಸಮತೋಲನವನ್ನು ವಿಶ್ಲೇಷಣೆ ಮಾಡುತ್ತದೆ. ಸೊ ನಾನು ಈಗಾಗಲೇ ಹೇಳಿದಂತೆ, ಒಂದು ಅರಣ್ಯವನ್ನು ನಾವು ಉದಾಹರಣೆಗೆ ತೆಗೆದುಕೊಂಡಾಗ ಆ ಅರಣ್ಯದಲ್ಲಿರುವಂತಹ ಪ್ರತಿಯೊಂದು ಮರದ ಕುರಿತಾಗಿ ಅಧ್ಯಯನ ಮಾಡದೆ ಆ ಇಡೀ ಅರಣ್ಯದ ಒಟ್ಟಾರೆ ಗುಣಲಕ್ಷಣಗಳು ಏನು ಅನ್ನೋದ್ರ ಕುರಿತಾಗಿ ಅಧ್ಯಯನ ಮಾಡುವಂತಹ ಒಂದು ವಿಧಾನವೇ ಅದು ಸಮಗ್ರ ಅರ್ಥಶಾಸ್ತ್ರ ಆಗುತ್ತದೆ. ಸೊ ಹಾಗಾಗಿ ಆತ್ಮೀಯ ವಿದ್ಯಾರ್ಥಿಗಳೇ, ಸಮಗ್ರ ಅರ್ಥಶಾಸ್ತ್ರ ಎನ್ನುವುದು ಅರ್ಥಶಾಸ್ತ್ರದ ಒಂದು ಭಾಗವಾಗಿರುತ್ತದೆ ಹಾಗೂ ಇದು ಒಂದು ಅರ್ಥವ್ಯವಸ್ಥೆಯನ್ನು ಇಡಿಯಾಗಿ ಅಧ್ಯಯನ ಮಾಡುತ್ತದೆ. ಸೊ ತಾವು ಇಲ್ಲಿವರೆಗೆ ಸಮಗ್ರ ಅರ್ಥಶಾಸ್ತ್ರದ ಅರ್ಥ ಮತ್ತು ವ್ಯಾಖ್ಯೆಗಳು ಏನು ಅನ್ನೋದನ್ನು ಅಭ್ಯಾಸ ಮಾಡಿರುತ್ತೀರಿ. ತಾವು ಈ ಒಂದು ವಿಡಿಯೋ ತರಗತಿಯನ್ನು ಆಲಿಸಿದ ನಂತರ ತಮ್ಮ ಒಂದು ಜ್ಞಾನದ ಮಟ್ಟವನ್ನು ಪರೀಕ್ಷಿಸಿಕೊಳ್ಳುವುದಕ್ಕಾಗಿ ಇಲ್ಲಿ ಕೊಟ್ಟಿರುವಂತಹ ಬಹು ಆಯ್ಕೆ ಮಾದರಿಯ ಪ್ರಶ್ನೆಗಳನ್ನು ತಾವು
ಬಿಡಿಸಬಹುದಾಗಿದೆ. ಅಲ್ಲದೆ ಈ ಒಂದು ವಿಷಯದ ಕುರಿತಾಗಿ ಹೆಚ್ಚಿನ ಒಂದು ಅಭ್ಯಾಸಕ್ಕಾಗಿ ಜ್ಞಾನಕ್ಕಾಗಿ ತಾವು ಇಲ್ಲಿ ತಿಳಿಸಿರುವಂಥ ಪುಸ್ತಕಗಳನ್ನು ಓದಬಹುದಾಗಿದೆ. ಒಂದು HL ಅಹುಜಾ ಬರೆದಿರುವಂಥ ಮ್ಯಾಕ್ರೋ ಎಕನಾಮಿಕ್ ಥಿಯರಿ ಆ್ಯಂಡ್ ಪಾಲಿಸಿ, ಇಂಗ್ಲೀಷ್ ಭಾಷೆಯಲ್ಲಿರುವಂಥದ್ದು. ML ಜಿಂಗನ್ ಬರೆದಿರುವಂಥ ಮ್ಯಾಕ್ರೋ ಎಕನಾಮಿಕ್ ಥಿಯರಿ. HR ಕೃಷ್ಣಮೂರ್ತಿಯವರ ಸಮಗ್ರ ಅರ್ಥಶಾಸ್ತ್ರ ಪುಸ್ತಕವನ್ನು ತಾವು ಅಭ್ಯಾಸ ಮಾಡ್ಬೋದು. ಅದೇ ರೀತಿ NCERTಯಲ್ಲಿ ಬರುವಂಥ 12ನೇ ತರಗತಿಗಿರುವ ಒಂದು ಅರ್ಥಶಾಸ್ತ್ರದ ಪುಸ್ತಕವನ್ನು ತಾವು ಅಭ್ಯಾಸ ಮಾಡ್ಬೋದು. Dear students, so far we discussed about the meaning and definition of macroeconomics. For more knowledge and for more information, you can study the following books. One is Macroeconomic Theory and Policy, written by HL Ahuja. Macroeconomic Theory, written by ML Zingan. Both are in English medium. And also HR Krishnamurti, Macroeconomic Theory. NCERT 12th class economics books. So thank you for watching the video. Thank you one and all.